ಎಲ್ಲ ಸದ್ಭಕ್ತರಿಗೆ ತಿಳಿಸುವುದೇನಂತಂದರೆ ಅನೇಕ ಅನುಷ್ಠಾನಗಳಂತೂ ಇರ್ತಾವ. ಗಣಪತಿ ಅಥರ್ವಶೀರ್ಷ ಅನುಷ್ಠಾನದ, ದೇವಿ ಅನುಷ್ಠಾನದ, ಅದರಂತೆ ರುದ್ರಾನುಷ್ಠಾನದ, ಮನ್ನಿ ಸೂಕ್ತ ಮತ್ತು ಶ್ರೀ ಸೂಕ್ತ ಅನೇಕ ಅನುಷ್ಠಾನಗಳವ. ಅದರಲ್ಲಿ ರುದ್ರಾನುಷ್ಠಾನ ವಿಶೇಷವಾದದ್ದು. ಕಾರಣ ಏನಂತಂದರೆ ರುದ್ರಾನುಷ್ಠಾನ ಇಹಲೋಕಕ್ಕೆ ಎಲ್ಲ ಥರದ ಸೌಖ್ಯ ಅಂತೂ ಎಲ್ಲ ಅನುಷ್ಠಾನಗಳದ್ದು ಇಹಲೋಕದ ಸೌಖ್ಯ ಅಂತೂ ಎಲ್ಲ ದೊರಕ್ತಾವೆ. ರುದ್ರಾನುಷ್ಠಾನ ವಿಶೇಷವಾಗಿ ಏನಪ್ಪ ಅಂದರೆ ಮೋಕ್ಷಪ್ರದಕ್ಕೆ ಕಾರಣ ಆಗ್ತದೆ. ಅದ್ರ ಸಲುವಾಗಿ ಸಾಕಷ್ಟು ಏನಪ್ಪ ಅಂತಂದ್ರೆ ಋಷಿಮುನಿಗಳು ಏನಪ್ಪ ರುದ್ರಾನುಷ್ಠಾನವೇ ವಿಶೇಷವಾಗಿ ಏನಪ್ಪ ಅಂದ್ರೆ ಮಾಡ್ಕೊಂಡು ಬಂದದ್ದದ. ಅದಕ್ಕೆ ರುದ್ರಾನುಷ್ಠಾನದಿಂದ ಇಹಲೋಕದಲ್ಲಿ ಎಲ್ಲ ಸೌಖ್ಯವನ್ನು ಅನುಭವಿಸಿ ಕೊನೆಗೆ ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಸರಳವಾದ ಮಾರ್ಗ ಅಂತದ್ದು ರುದ್ರಾನುಷ್ಠಾನ. ಈ ರುದ್ರಾನುಷ್ಠಾನದಲ್ಲಿ ನಮುಕ ಭಾಗ, ಚಮುಕ ಭಾಗ ಅಂತ ಎರಡು ಭಾಗ ಇರ್ತಾವೆ. ನಮುಕ ಭಾಗದಲ್ಲಿ ದೇವರ ಅನೇಕ ಹೆಸರಲ್ಲಿ ನಮೋ ನಮಃ ಅಂತೆ ವಿಚಾರ ಮಾಡಬೇಕಾಗ್ತದೆ, ನಮೋ ನಮಃ ಅಂತೆ ಅನ್ಬೇಕಾಗ್ತದೆ. ಅದಕ್ಕೆ ನಮುಕ ರುದ್ರ ಅಂತಂತಾರೆ. ಇನ್ನು ಚಮುಕ ಅಂದ್ರೆ ಅಪ್ಪ ನನಗೇನಪ್ಪ ಅಂದ್ರೆ ಇಂಥದ್ದು ಕೊಡು, ನನಗೇನಪ್ಪ ಅಂತಂದ್ರೆ ಸೌಖ್ಯ ಕೊಡು, ಮತ್ತೊಂದು ಕೊಡು, ಇನ್ನೊಂದು ಬೇಕು, ಅದು ಬೇಕು ಅಂತ ಬೇಡಿಕೊಳ್ಳಲಿಕ್ಕೆಲ್ಲ ಚಮುಕ ಆಗ್ತದೆ. ಈ ರುದ್ರಾನುಷ್ಠಾನ ನಮಸ್ಕರಿಸಲಿಕ್ಕೆ ನಮುಖವಾಗ್ತದೆ. ಇಂಥ ಇದು ರುದ್ರಾನುಷ್ಠಾನದಲ್ಲಿ ಎಷ್ಟು ಮಾಡಿದರೂ ಕಡಿಮೆ. ಇಂಥ ರುದ್ರಾನುಷ್ಠಾನಕ್ಕೆ ಅದಕ್ಕೆ ನಿಯಮಗಳವ. ಒಂದು ಆವರ್ತನ ಮಾಡಬಹುದು. ಒಂದು ಆವರ್ತನ ಅಂದರೆ ಕೇವಲ ಒಂದೇ ಆವರ್ತನ, ಅದಕ್ಕೆ ಸಕೃತ ಆವರ್ತನ ಅಂತಾರೆ. ಆಮೇಲೆ ಏಕಾದಶ ಆವರ್ತನ ಅಂತಾರೆ, ಅಂದರೆ 11 ಆವರ್ತನ ಮಾಡುವುದು. ಆಮೇಲೆ ಲಘುರುದ್ರ ಅಂತಂತಾರೆ, ಅದು 121 ಆವರ್ತನ ಮಾಡುವುದು. ಆಮೇಲೆ ಅದಕ್ಕೆ ಮಹಾರುದ್ರ ಅಂತಂತಾರೆ. ಮಹಾರುದ್ರ 121ಕ್ಕೆ 11 ಗುಣಿಸಿದ್ರೆ ಎಷ್ಟು ಬರ್ತದೆ ಅದು ಮಹಾರುದ್ರ ಆಗ್ತದೆ. ಅದು ಬಂದದ್ದಕ್ಕೆ 11 ಗುಣಿಸಿದ್ರೆ ಅತಿರುದ್ರ ಆಗ್ತದೆ. ಹೀಗೆ ಸಕೃತ ಆವರ್ತನ, ಏಕಾದಶ ಆವರ್ತನ, ಲಘುರುದ್ರ, ಮಹಾರುದ್ರ, ಅತಿರುದ್ರ, ಹಿಂಗೇನಪ್ಪ ಅಂತಂದ್ರೆ ಅನುಷ್ಠಾನಗಳಿರ್ತಾವೆ. ಅತಿರುದ್ರ ಎಲ್ಲಕ್ಕೂ ದೊಡ್ಡದು. ಅತಿರುದ್ರ ಸಾಕ್ಷಾತ್ ಮೋಕ್ಷಪ್ರಾಯವಾಗ್ತದಂತ ಅನೇಕ ಶಾಸ್ತ್ರಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಬರೆದಿದ್ದುಂಟು. ಅದಕ್ಕೆ ಶಿವನ ಏನಪ್ಪ ಅಂತಂದ್ರೆ ಸರ್ವಸಾಧಾರಣ ಎಲ್ಲರೂ ಕೇಳಿರಬೇಕು. ಶಿವ ಏನಪ್ಪ ಅಂದ್ರೆ ಭಾಳ ಏನಪ್ಪ ಅಂದ್ರೆ ಶೀಘ್ರವಾಗಿ ವರವನ್ನು ಕೊಡುವಂಥವನು ಅಂತಕೊಂಡು ಹೀಗೆ ಪ್ರಸಿದ್ಧದ. ಅಂಥ ಶಿವನ ಅನುಷ್ಠಾನವನ್ನು ಈ ಅತಿರುದ್ರದ ಮೂಲಕವಾಗಿ ಏನು ಮಾಡ್ತಾರೆ. ಈ ಅತಿರುದ್ರ ಯಾಗದಲ್ಲಿ ಮಾಡಿದವರಿಗೆ, ಮಾಡಿಸುವವರಿಗೆ, ನೋಡುವವರಿಗೆ, ಕೇಳುವವರಿಗೆ ಎಲ್ಲರಿಗೂ ಅವರವರ ಎಲ್ಲ ಪಾಪಗಳು ಕ್ಷಯವಾಗಿ ಉತ್ತಮ ಸದ್ಗತಿ ಪ್ರಾಪ್ತವಾಗ್ತದೆ. ಇಂಥ ಅತಿರುದ್ರವನ್ನು ನೀವು ಎಷ್ಟು ಸಲ ನೋಡಿದರೂ ಕಡಿಮೆ, ಎಷ್ಟು ಸಲ ಕೇಳಿದರೂ ಕಡಿಮೆ. ಅದಕ್ಕೆ ಸಾಕಷ್ಟು ಈ ರುದ್ರಾನುಷ್ಠಾನಕ್ಕೆ ಎಲ್ಲರೂ ಏನಪ್ಪ ಅಂದರೆ ಸಹಕರಿಸಬೇಕು. ಈ ರುದ್ರಾನುಷ್ಠಾನ ಪ್ರತಿನಿತ್ಯ ಒಂದು ಆವರ್ತನ ರುದ್ರಪಾರಾಯಣ ಮಾಡುವಂಥವರು ಉಂಟು, ಕೆಲವು ಮಂದಿ 11 ಮಾಡೋರು ಉಂಟು. ಈ ಪ್ರಕಾರವಾಗಿ ನಿಮಗೆ ಎಷ್ಟು ಸಮಯ ಸಿಗ್ತದೆ ಅಷ್ಟು ನಿತ್ಯ ಒಂದು ಸಲ ರುದ್ರಾವರ್ತನ ಪಾರಾಯಣ ಮಾಡಿದರೂ ಸಾಕಷ್ಟು ದೊಡ್ಡ ಅನುಷ್ಠಾನ ಆಗ್ತದೆ. ಇಲ್ಲರಿ ನಮ್ಗೆ ಒಂದು ಸಲ ರುದ್ರಾನ ಮಾಡುವಷ್ಟು ಟೈಮೇ ಸಿಗಂಗಿಲ್ಲ, ನಮ್ಗೆ ಹೆಂಗೆ ಮಾಡ್ಬೇಕ್ರಿ ಅಂತಂದರೆ ಅದಕ್ಕೊಂದು ಮಾರ್ಗ ಹುಡುಗಬೇಕು. ಟೈಮ್ ಸಿಗ್ತದಂತೀರಿ ಯಾವಾಗ ಅಂದರೆ ಬೆಳಗ್ಗೆ ಸ್ನಾನ ಮಾಡ್ತೀರಿ, ಸ್ನಾನದ ಸಂಕಲ್ಪ ಮಾಡಿ ಸ್ನಾನ ಮಾಡ್ತೀರಿ, ಎಲ್ಲ ಪಾಪ ನಿವಾರಣೆ ಆಗೋ ಸಲುವಾಗಿ. ಸ್ನಾನ ಮಾಡಿದ್ಮೇಲೆ ಇಡಾದೇವ ಊರಂತ ಅನ್ಬೇಕು, ಶುರು ಮಾಡಬೇಕು. ಶುರು ಮಾಡಿದರೆ ಒಂದು ಆವರ್ತನ ಮುಗಿಯೋ ತನಕ ನೀವು ಸ್ನಾನ ಮಾಡಿ ಬಾತ್ರೂಮದಿಂದ ನೀರು ಮನೆಯಿಂದ ಹೊರಗೆ ಬಂದು ನೀವು ಮಡಿ ಬಟ್ಟೆ ಅಥವಾ ಏನಿದ್ರೆ ಅದೆಲ್ಲ ಉಟ್ಕೊಂಡು ಉಕ್ಕೊಂಡು ಹಚ್ಕೊಂಡು ಸಂಧ್ಯಾವಂದನ ಕೂಡ ತನಕ ಒಂದು ಆವರ್ತನ ರುದ್ರ ಮುಗೀತದೆ. ಅಷ್ಟು ಮಾಡಿದರೆ ಭಾಳ ದೊಡ್ಡ ಕೆಲಸ. ಅದಕ್ಕೆ ಬೇರೆ ಟೈಮ್ ನೀವು ಕೊಡಬೇಕಾಗಿಲ್ಲ, ಇದ್ದ ಟೈಮ್ನಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಈ ಪ್ರಕಾರ ಅಂದ್ರೆ ಆ ರುದ್ರ ಅನುಷ್ಠಾನಕ್ಕೆ ಏನಪ್ಪ ಅಂದರೆ ಎಲ್ಲರೂ ಭಾಗವಹಿಸಿರಿ. ಇದ್ರಾಗ ಭಾಗವಹಿಸಿದವರಿಗೆ, ಕೆಲಸ ಮಾಡಿದವರಿಗೆ, ಪುರೋಹಿತರಿಗೆ, ಋತ್ವಿಕರಿಗೆ ಮತ್ತು ಇದಕ್ಕೆ ಸಹಕಾರ ಮಾಡಿದವರಿಗೆ ಎಲ್ಲರಿಗೂ ಭಗವಂತ ಏನಪ್ಪ ಅಂದ್ರೆ ಕಲ್ಯಾಣ ಮಾಡಿ. ಯಾವುದೇ ಕೆಲಸಕ್ಕೆ 4 ಜನಕ್ಕೆ ಕಲ್ಯಾಣ ಆಗ್ತದೆ. ಒಬ್ಬವ ಮಾಡವ ಕರ್ತ, ಅವನಿಗೆ ಕಲ್ಯಾಣ ಆಗೇ ಆಗ್ತದೆ. ಕಾರಯಿತ ಮಾಡಿಸುವವ, ಅವನಿಗೂ ಕಲ್ಯಾಣ ಆಗ್ತದೆ. ಪ್ರೇರಕ ಏನ್ರಿ, ಒಂದು ಮಹಾರುದ್ರ ಅಭಿಷೇಕ ಮಾಡಿರಲ್ಲ ನೀವು, ಒಂದು ಹಿಂಗೆ ಯಾರಿಗೋ ಒಬ್ರಿಗೆ ಪ್ರೇರಣೆ ಮಾಡಿದಿರಿ ಅಂದರೆ ಮಾಡೋರು ಅವ್ರು ಮಾಡ್ತಿರ್ತಾರೆ, ಖರ್ಚು ಅವರೇ ಮಾಡ್ತಾರೆ, ಮೆಹನತ್ ಅವರೇ ಮಾಡ್ತಾರೆ. ನೀವು ಪ್ರೇರಣೆ ಮಾಡಿದ್ದಕ್ಕಾಗಿ ನಿನಗೂ ಸಾಕಷ್ಟು ಪುಣ್ಯ ಬರುತ್ತೆ. ಪ್ರೇರಕ. ಅನುಮೋದಕ, ಇನ್ನೊಬ್ಬ ನೀ ಏನೂ ಆಗಂಗಿಲ್ಲ ಕೈಲೇ, ಮೊನ್ನೆ ರುದ್ರಾಭಿಷೇಕ ಮಾಡಿದಿರಿ ಭಾಳ ಚಲೋ ಆಯ್ತು ನೋಡಪ್ಪ ಅಂತ ಇಟ್ಟಂದ್ರೆ ಸಾಕು, ಅವನಿಗೂ ಕೂಡ ಪುಣ್ಯ ಫಲ ಸಿಗ್ತದೆ. ಕರ್ತ, ಕಾರಯಿತ, ಪ್ರೇರಕ, ಅನುಮೋದಕ
ಈ 4 ಮಂದಿ ಎಲ್ಲ ಕೆಲಸ ಯಾವುದೇ ಕೆಲಸ ಮಾಡಿ ಈ 4 ಮಂದಿಗೆ ಫಲ ನಿಶ್ಚಯವಾಗಿ ಸಿಕ್ಕೇ ಸಿಗ್ತದೆ. ಆದರೆ ತಪ್ಪಿನೂ ಅವ್ರೇನು ಮಾಡಿದ್ರಿ ಅದೇನು ಮಾಡಿದ್ರಿ ಚಲೋ ಆಗಲಿಲ್ಲ ಹಿಂಗೆ ಮಾತ್ರ ಅನ್ನಬಾರ್ದು, ಅಂದು ಪಾಪ ಭಾಗಿ ಆಗಬಾರ್ದು. ಆದಷ್ಟು ಅನುಮೋದನೆ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ನಿಮ್ಗೆ ಭಗವಂತ ಕೂತಲ್ಲೇ ನಿಮ್ಗೆ ದುಡ್ಡು ಖರ್ಚು ಆಗಲಾರ್ದೆ ಮೆಹನತ್ ಮಾಡಲಾರ್ದೆ ನಿಮ್ಗೆ ಪುಣ್ಯ ಸಿಗ್ತದೆ. ಈಗ ಬಾಕಿಯವ್ರು ಏನಾರು ಮಾಡೋರು ಸ್ವಲ್ಪ ಏನಾದ್ರು ಮೆಹನತ್ ಮಾಡ್ಬೇಕಾಗ ನಿಮ್ಗೆ ಏನು ಮಾಡೋದು ಬೇಕಾಗಿಲ್ಲ, ಒಳ್ಳೇದು ಮಾಡಿದ್ರಪ್ಪ ಚಲೋ ಆಯಿತು ಅಂತ ಇಷ್ಟಂದ್ರೆ ಸಾಕು ನಿಮ್ಗೆ ಎಷ್ಟೋ ಪುಣ್ಯ ಬಂದ್ಬಿಟ್ಟು. ಈ ಪ್ರಕಾರ ರುದ್ರಾಭಿಷೇಕಕ್ಕೆ ಆ ಈಶ್ವರನ ಕೃಪಾಕ ಪಾತ್ರರಾಗಿ ಎಲ್ಲರೂ ತಮ್ಮ ತಮ್ಮ ಜೀವನ ಸುಖಮಯವಾಗಿ ನಡೆಸಿಕೊಂಡು ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಶಿವಾನುಷ್ಠಾನ ಭಾಳ ಮಹತ್ವದ್ದದ. ಶಿವಾನುಷ್ಠಾನ ಮಹತ್ವದ್ದದ, ಇದರ ಅರ್ಥ ಇನ್ನೊಂದು ಅನುಷ್ಠಾನ ಮಹತ್ವದ್ದು ಇಲ್ಲ ಅಂತ ಹಿಂಗೆ ತಿಳಿಬಾರ್ದು. ಆ ಅನುಷ್ಠಾನದ ಮೇಲೆ ಎಲ್ಲವೂ ಮಹತ್ವದ್ದೇ, ಇವನು ವಿಶೇಷವಾಗಿ ಶಿವಾನುಷ್ಠಾನ ಮಹತ್ವದ್ದು. ನೀವು ಇನ್ನೊಂದು ಯಾವುದೇ ಮತಕ್ಕೆ ಅಥವಾ ಇನ್ನೊಂದು ದೇವರಿಗೆ ತಪ್ಪಿನೂ ಅದು ಸರಿ ಇಲ್ಲ, ಅದು ಯಾವುದೇ ನಿಂದಾಸ್ಪದವಂಥ ವಾಕ್ಯ ಶಬ್ದಗಳು ಉಪಯೋಗನೇ ಮಾಡಬಾರ್ದು. ಈ ಪ್ರಕಾರ ಮಾಡಿ ನೀವು ಅನುಷ್ಠಾನ ಮಾಡಿದರೆ ನಿಮಗೇನಪ್ಪ ಅಂದರೆ ಎಲ್ಲ ಥರದ ಫಲಪ್ರಾಪ್ತಿ ಆಗ್ತದೆ. ನೀವು ಯಾರಿಗಾರೇ ನಿಂದ ಮಾಡಿದಿರಿ ಅಂತಂದ್ರೆ ನಿಂಬಲ್ಲಿ ಇದ್ದದ್ದು ಅನುಷ್ಠಾನದ ಬಲ ಸಹಿತ ಕಡಿಮೆ ಆಯ್ಕೋತ ಬರ್ತದೆ. ಅದಕ್ಕೆ ಯಾವುದಕ್ಕೂ ತಪ್ಪಿನೂ ನೀವು ನಿಂದ ಮಾಡಲಿಕ್ಕೆ ಹೋಗ್ಬಾರ್ದು. ನಿಮ್ಕಿನ ಶ್ರೇಷ್ಠ ಇರಲಿ, ನಿಮ್ಕಿನ ಕನಿಷ್ಠ ಇರಲಿ, ಅವ್ರ ಪಾಲಿಗೆ ಅವ್ರದ್ದು ಶ್ರೇಷ್ಠೆ ಕನಿಷ್ಠ ಅಂದರೂ ಕೂಡ. ಅದಕ್ಕೆ ಹಿಂಗೆ ಎಲ್ಲರೂ ಅವನು ಭಗವಂತನ ಕೃಪಾಕ ಪಾತ್ರರಾಗಿ ಎಲ್ಲರಿಗೂ ಸಂಪೂರ್ಣವಾಗಿ ಸುಖಮಯವಾಗಿ ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತು ಮುಗಿಸ್ತೇನೆ.